ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರುತ್ತೆ. ಸೊ ಇವಾಗ ಆಲ್ರೆಡಿ 18, 19, 20ನೇ ಕಂತಿನ ಹಣದವರೆಗೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಯಾವ ಜಿಲ್ಲೆಗಳಿಗೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರ್ಬೋದು ಅಂತ ಹೇಳ್ತಿದ್ದಾರೆ, ಅದನ್ನೆಲ್ಲ ನಾನು ಇವಾಗ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋಸ್ ಮಾಡಿ ಕೂಡ ತುಂಬಾ ದಿನ ಆಗಿತ್ತು. ಇನ್ಮೇಲೆ ವಿಡಿಯೋಸ್ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಂತ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ, ಮತ್ತೆ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸೋರಿಗೆ ಇವಾಗ ಆಲ್ರೆಡಿ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಅಪ್ಲಿಕೇಶನ್ ಹಾಕೋರಿಗೆ ಇವಾಗ ಆಲ್ರೆಡಿ ಕೊಟ್ಟಿದ್ರು, ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೇ ಹೇಳಿದ್ರು. ಸೊ ಇನ್ನೂ ಬಿಡ್ತಾನೆ ಇರ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾ ಇರ್ತಾರೆ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನೇನು ದಾಖಲಾತಿಗಳು ಬೇಕಾಗುತ್ತೆ, ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಬೇಗ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬರುತ್ತೆ ನೆಕ್ಸ್ಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ. ಸೊ ನೀವು ಆಲ್ರೆಡಿ ನೋಡಿದಾಗೆ 18, 19, 20ನೇ ಕಂತಿನ ಹಣ ಫೈನಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದೆ. ಸೊ 20 ಅಂದರೆ ಇವಾಗ ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ ಹೇಳಿದರು. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಮತ್ತು ಸಿದ್ದರಾಮಯ್ಯ ಸರ್ ಅವರು ಎಲ್ಲರೂ ಕೂಡ ಹೇಳಿದರು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರ ಖಾತೆಗೆ ಸುಮಾರು ಒಂದು 3 ತಿಂಗಳ ಹಣನೇ ಬಂದಿಲ್ಲ. 18, 19, 20ನೇ ಕಂತಿನ ಹಣನೇ ಹಾಕಿಲ್ಲ. ನೆಕ್ಸ್ಟ್ 21ನೇ ಕಂತಿನ ಹಣ ಕೂಡ ಬಂದುಬಿಡುತ್ತೆ. ಸೊ ಅದನ್ನು ಸೇರಿಸಿ 4ನೇ ಕಂತಿನ 4 ಕಂತಿನ ಹಣ ಒಟ್ಟೊಟ್ಟಿಗೆ ಹಾಕಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಯಾವಾಗ ಹಾಕಬೇಕು ಅಂದ್ಕೊಂಡಿದ್ದೀವಿ ಅಂತ ಕೂಡ ಸರ್ಕಾರದ ಕಡೆಯಿಂದ ಹೇಳಿದರು. ಸೊ ಒಟ್ಟೊಟ್ಟಿಗೆ 4 ಕಂತಿನ ಹಣ ಹಾಕೋದಕ್ಕೆ ಆಗಲ್ಲ. ಇವಾಗ ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ 18, 19, 20ನೇ ಕಂತಿನ ಹಣವನ್ನು ಹಾಕಬೇಕು ಅಂದ್ಕೊಂಡಿದ್ವಿ. ಯಾವುದೋ ಒಂದು ಕಾರಣದಿಂದಾಗಿ ಹಾಕೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಬಂದಿಲ್ಲ. ಸೊ ಮಹಿಳೆಯರು ಕೂಡ ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ, ಸೊ ಇನ್ನೇನು 18, 19, 20ನೇ ಕಂತಿನ ಹಣ ಅಂದರೆ ಒಂದಷ್ಟು ದಿನ ಒಂದು ಕಂತಿನ ಹಣ ಹಾಕ್ತಾರೆ, ಆಮೇಲೆ ಒಂದು 3 ಕಂತಿನ ಹಣ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮಹಿಳೆಯರು ಕೂಡ ಈ ಥರನೇ ಅಂದ್ಕೊಳ್ತಿದ್ದಾರೆ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸುಮಾರಷ್ಟು ಮಹಿಳೆಯರಿಗೆ ಕಷ್ಟಕ್ಕಾಗಿದೆ ಅಂತಲೇ ಹೇಳ್ಬೋದು. ನನ್ನ ಹಳೆ ವಿಡಿಯೋಗಳು ನೋಡ್ಬೋದು, ಅದರಲ್ಲೂ ಕೂಡ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇದೆ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ರು ಮೊನ್ನೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 18, 19, 20ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ವಿ, ಆಶ್ವಾಸನೆ ಕೊಟ್ಟಿದ್ವಿ, ಆದರೆ ಹಾಕಿರಲಿಲ್ಲ. ಸೊ ಇವಾಗ ಮೇ ತಿಂಗಳು ಬಂತು, ಮೇ ತಿಂಗಳಲ್ಲಾದರೂ 5ನೇ ತಿಂಗಳಲ್ಲಾದರೂ ಹಾಕಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ 3ನೇ ವಾರದಲ್ಲಿ ಅಂದರೆ ಮೇ ತಿಂಗಳ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು 6,000 ಹಣ ಒಟ್ಟಿಗೆ ಹಾಕೋಕ್ಕಾಗಲ್ಲ. ಬಟ್ ಒಂದು 2,001 ಅಂದರೆ ಒಂದು ಮೇ ತಿಂಗಳ ಒಂದು 3ನೇ ವಾರದಲ್ಲಿ ಒಂದು 2,000 ಖಾತೆಗೆ ಹಾಕೋದು. ಹಾಗೆ 18ನೇ ಕಂತಿನ ಹಣ ಮೇ ತಿಂಗಳ 3ನೇ ವಾರ ಈ ಒಂದು 18ನೇ ಕಂತಿನ ಹಣ ಹಾಕ್ತೀವಿ. ನೆಕ್ಸ್ಟ್ ಮೇ ತಿಂಗಳ ಒಂದು 4ನೇ ವಾರನೋ ಇಲ್ಲ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮುಂದಿನ ತಿಂಗಳಾಗಿರ್ಬೋದು 19ನೇ ಕಂತಿನ ಹಣ ಇಲ್ಲ 20ನೇ ಕಂತಿನ ಹಣ ಎರಡೂ ಸೇರಿಸಿ ಒಟ್ಟೊಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಮೊನ್ನೆ ತಾನೇ ಈ ಒಂದು ಹೇಳಿದ್ದಾರೆ, ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಈ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಈ ಒಂದು ಬಾಗಲಕೋಟೆ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಈ ಒಂದು ಮೇ ತಿಂಗಳ 3ನೇ ವಾರದಲ್ಲಿ 2ನೇ ವಾರ ಇಲ್ಲ 3ನೇ ವಾರದಲ್ಲಿ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಈ ಒಂದು 18, 19ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆದರೂ ಆಗ್ಬೋದು, ಇಲ್ಲ 18ನೇ ಕಂತಿನ ಹಣ ಜಮಾ ಆದರೂ ಆಗ್ಬೋದು. ಇಲ್ಲಾಂದರೆ 18ನೇ ಕಂತಿನ ಹಣ ಜಮಾ ಆಗಿ ನೆಕ್ಸ್ಟ್ ಮುಂದಿನ ತಿಂಗಳು ನಿಮಗೆ 2 ಕಂತಿನ ಹಣ 19, 20ನೇ ಕಂತಿನ ಹಣ ಮುಂದಿನ ತಿಂಗಳು ಬೇಕಾದರೂ ಜಮಾ ಆಗ್ಬೋದು. ಒಟ್ಟಿನಲ್ಲಿ ಜಮಾ ಆಗುತ್ತೆ, ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಏನೋ ಒಂದು ಕಾರಣದಿಂದ ಹಾಕೋದಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಬಾಗಲಕೋಟೆಗೆ ಜಮಾ ಆಗುತ್ತೆ ಮೊದಲನೇ ತಿಂಗಳು. ಇವಾಗ ಇವಾಗ 5ನೇ ತಿಂಗಳಲ್ಲಿ 3ನೇ ವಾರದಲ್ಲಿ ಬಾಗಲಕೋಟೆ, ಮತ್ತು ನೆಕ್ಸ್ಟ್ ಬಳ್ಳಾರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ಬೆಳಗಾವಿ, ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್, ಅಲ್ಲೂ ಕೂಡ ಇವಾಗ
ಈ ಒಂದು ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ 3ನೇ ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಬೀದರಲ್ಲಿ, ಚಾಮರಾಜನಗರ, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ, ಚಿಕ್ಕಮಗಳೂರಲ್ಲಿ, ಚಿತ್ರದುರ್ಗದಲ್ಲಿ, ಹಾಗೆ ದಕ್ಷಿಣ ಕನ್ನಡ, ದಾವಣಗೆರೆಯಲ್ಲಿ, ಗದಗ ಜಿಲ್ಲೆಗೂ ಕೂಡ ಇವಾಗ ಆಲ್ರೆಡಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಹಾಸನ, ಹಾವೇರಿ ಆಗಿರ್ಬೋದು, ಕಲಬುರಗಿ, ಕೊಡಗು, ಕೋಲಾರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಅದ್ರ ಜೊತೆಗೆ ತುಮಕೂರು, ಮಂಡ್ಯ ಡಿಸ್ಟಿಕ್, ಅದ್ರ ಜೊತೆಗೆ ಮೈಸೂರು ಜಿಲ್ಲೆಗೂ ಕೂಡ ಇವಾಗ ಆಲ್ರೆಡಿ ಜಮಾ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ. ಅಂದರೆ ಕೆಲವೊಬ್ರು ಖಾತೆಗೆ ಬರುತ್ತೆ, ಇನ್ನು ಕೆಲವೊಬ್ರು ಖಾತೆಗೆ ಬರೋದಿಲ್ಲ. ಬಂದರೂ ಅಂದರೆ ಬರಲಿಲ್ಲ ಅಂತ ಹೇಳ್ಬಿಟ್ಟು, ಬರೋದು ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಬಾರ್ದು ಮಹಿಳೆಯರು. ಅದು ಕೂಡ ನಿಮಗೆ ಲೇಟಾಗಿ ಬಂದರೂ ಕೂಡ ಈ ಮುಂದಿನ ತಿಂಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಈ ಒಂದು ಮೂರು ಕಂತಿನ ಹಣ ಬರಬೇಕು. ಆದರೆ ಈ ಒಂದು ಮೂರು ಕಂತಿನ ಹಣ ಕೂಡ ಒಟ್ಟಿಗೆನೂ ಬರೋದಿಲ್ಲ, 6,000 ಹಣ ಒಟ್ಟಿಗೆನೂ ಬರೋದಿಲ್ಲ. ಅಂದರೆ ಈ ಒಂದು ಮೇ ತಿಂಗಳು ಮುಗಿದ ಮೇಲಾದರೂ ಮುಂದಿನ ತಿಂಗಳಲ್ಲಿ ಕ್ಲಿಯರ್ ಮಾಡಿಕೊಡ್ತೇವೆ, ಈ ಒಂದು 3 ಕಂತಿನ ಹಣ ಕೂಡ ಬರುತ್ತೆ. ಸೊ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಮತ್ತು ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದ್ಕೊಂಡು ಯಾರೆಲ್ಲ ವೆಯ್ಟ್ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ಒಂದು ಕಾರ್ಮಿಕರ ದಿನದಿಂದಲೇ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಕಾರ್ಮಿಕರ ದಿನದಿಂದ ಹಿಡಿದು ಒಂದು 5-6 ದಿನನೂ ಟೈಮ್ ಕೊಟ್ಟಿದ್ರು. ಸೊ ಮತ್ತೆ ಇವಾಗ ಕ್ಲೋಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ಟೈಮ್ ಕೊಟ್ಟಿದ್ರು. ನೀವು ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಅಲ್ಲಿಗೆ ವಿಚಾರಿಸ್ಬಿಟ್ಟು ಹೋಗಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತಲೂ ನಾನು ಹೇಳ್ತೀನಿ. ಹಾಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಆಧಾರ್ ಕಾರ್ಡ್, ID ಕಾರ್ಡ್, ಇಲ್ಲಾಂದರೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡೋದ್ರೆ ಅಲ್ಲಿ ಯಾವ ಥರ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಅದನ್ನು ಕೊಟ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ನ ಹಾಕ್ಬಿಟ್ಟು ಮತ್ತೆ ಬರ್ಬೋದು. ಸೊ ನಿಮ್ಮ ಒಂದು ಗ್ರಾಮವನ್ನು ಆಗಿರ್ಬೋದು, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಹೋಗಿ ವಿಚಾರಿಸ್ಬೇಕು. ಹಾಗೆ ವಿಚಾರಿಸ್ತಾ ಇದ್ದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೋ ಆವಾಗ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಸ್ಕೊಂಡ್ರೆ ನೀವು ಆವಾಗ ಅಪ್ಲಿಕೇಶನನ್ನು ಹಾಕ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸ್ಟಾರ್ಟ್ ಆಗಿದೆ, ಸೊ ನೆಕ್ಸ್ಟು ಕೂಡ ಬಿಡ್ಬೋದು. ಸೊ ಇನ್ನು ಕಾರ್ಮಿಕರ ದಿನದಿಂದಲೇ ಸ್ಟಾರ್ಟ್ ಆಗಿದೆ, ಸೊ ಇನ್ನೂ ಕೂಡ ನಡೀತಾನೆ ಇದೆ. ಸೊ ಇವಾಗ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ನಾನು ತಕ್ಷಣ ವಿಡಿಯೋ ಮಾಡಿ ಆಗ್ತಾ ಇರ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಯಾರು ಕ್ಲಿಕ್ ಮಾಡಿಲ್ವೋ ಅದನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ.